ಫಾರಿನ್ ನಿಂದ ಭಾರತಕ್ಕೆ ಬರುವಂತಹ ಎಲ್ಲ ಪ್ಯಾಸೆಂಜರ್ಸ್ ದಯಮಾಡಿ ಗಮನಿಸಿ, ಒಂದು ಸ್ಕ್ಯಾಮ್ ಸ್ಟಾರ್ಟ್ ಆಗಿದೆ, ಇದರಲ್ಲಿ ಸಿಕ್ಕಿ ಹಾಕೊಳ್ಬೇಡಿ. ನಮಗೆಲ್ಲ ಗೊತ್ತು ಆಫ್ರಿಕಾದಲ್ಲಿ ಇಬೋಲಾ ಸಾಂಕ್ರಾಮಿಕ ರೋಗ ಹರಡಿದೆ. ಆದ್ರಿಂದ ಭಾರತದಲ್ಲಿ ಇಳಿಯುವ ಪ್ರತಿ ಪ್ರಯಾಣಿಕರೇನಿದ್ದಾರೆ ಎಲ್ಲರೂ ಕೂಡ ಒಂದು ಡಿಕ್ಲರೇಷನ್ ಫಾರ್ಮ್ ಅನ್ನ ಫಿಲ್ ಮಾಡಬೇಕು. ಅದು ಯಾಕಂದ್ರೆ ನೀವು ಆಫ್ರಿಕಾ ಕಂಟ್ರಿಗಳಿಗೆ ವಿಸಿಟ್ ಮಾಡಿದ್ದೀರಾ ಅಥವಾ ನಿಮಗೆ ಏನಾದ್ರೂ ಸಿಂಪ್ಟಮ್ಸ್ ಇದೆಯಾ ಅಂತ ಡಿಕ್ಲೇರ್ ಮಾಡ್ಲಿಕ್ಕೆ ಅಷ್ಟೇ. ಇದನ್ನ ಏರ್ ಸುವಿಧಾ ಆಪ್ ಅಲ್ಲಿ ಅಥವಾ ವೆಬ್ಸೈಟ್ ಅಲ್ಲಿ ಡಿಕ್ಲೇರ್ ಮಾಡಬೇಕು. ಅದು ನೀವು ಎಲ್ಲಿಂದ ಸ್ಟಾರ್ಟ್ ಮಾಡ್ತೀರಿ ನಿಮ್ಮ ಪ್ರಯಾಣ, ಅಲ್ಲಿ ಚೆಕ್ ಇನ್ ಕೌಂಟರ್ ಅಲ್ಲಿ ನಿಮಗೆ ಹೇಳ್ತಾರೆ. ಆದ್ರೆ ಈ ಸೈಬರ್ ಕಳ್ಳರು ಏನ್ ಮಾಡಿದ್ದಾರೆ ಅಂದ್ರೆ ಏರ್ ಸುವಿಧಾದ ಒಂದು ವೆಬ್ಸೈಟ್ ಅನ್ನ ಸ್ಟಾರ್ಟ್ ಮಾಡಿದ್ದಾರೆ. ಗೂಗಲ್ ಅಲ್ಲಿ ಸರ್ಚ್ ಮಾಡುವಾಗ ಅದೇ ಮೇನ್ ಪೇಜ್ ಅಲ್ಲಿ ಬರ್ತದೆ. ನಾವು ಏನ್ ಮಾಡ್ತೇವೆ, ಅಲ್ಲಿ ಹೋಗಿ ಫಾರ್ಮ್ ಅನ್ನ ಫಿಲ್ ಮಾಡಿದ ನಂತರ ಈ ಕಳ್ಳರು ಏನ್ ಮಾಡ್ತಾರೆ ಅಂದ್ರೆ 2 ಆಪ್ಷನ್ ಕೊಡ್ತಾರೆ. ವಿದಿನ್ 6 ಅವರ್ಸ್ ನಿಮ್ಮ ಅಪ್ಲಿಕೇಶನ್ ಅನ್ನ ಪ್ರೋಸೆಸ್ ಮಾಡಬೇಕಾದ್ರೆ $20 ಪೇ ಮಾಡಿ, ಇಲ್ಲದಿದ್ರೆ ಅಲ್ಟ್ರಾ ಫಾಸ್ಟ್ ವಿದಿನ್ 1 ಅವರ್ ಬೇಕಾದ್ರೆ $50 ಪೇ ಮಾಡಿ ಅಂತ. ಆಕ್ಚುಲಿ ಇದಕ್ಕೆ 1 ಪೈಸೆ ಕೂಡ ಪೇ ಮಾಡ್ಲಿಕ್ಕೆ ಇಲ್ಲ, ಇದು ಫ್ರೀ. ತುಂಬಾ ಫ್ಯಾಮಿಲಿ ಅವರು ಏನ್ ಮಾಡ್ತಾರೆ, 5-6 ಜನ ಇರ್ತಾರಲ್ಲ ಪ್ರಯಾಣಿಕರು ಒಟ್ಟಿಗೆ ಹೋಗುವಾಗ ಏರ್ಪೋರ್ಟ್ ಅಲ್ಲಿ ಯಾಕೆ ಕಿರಿಕಿರಿ ಫಿಲ್ ಮಾಡುವುದಂತ ಮೊದಲೇ ಹೊರಡುವುದಕ್ಕಿಂತ ಮುಂಚೆ ಅಥವಾ ಹಿಂದಿನ ದಿನ ಅವರು ಫಿಲ್ ಮಾಡ್ತಾರೆ. ಗೊತ್ತಿಲ್ಲದೆ ಅವರು ಪೇ ಮಾಡಿ ಸಿಕ್ಕಿ ಹಾಕೊಳ್ತಾರೆ, ಹಣವನ್ನ ಕಳ್ಕೊಳ್ತಾರೆ. ದಯಮಾಡಿ ಎಲ್ರಿಗೂ ಕೂಡ ಹೇಳಿ, ನಿಮ್ಮ ಚೆಕ್ ಇನ್ ಕೌಂಟರ್ ಅಲ್ಲೇ ಈ ಇನ್ಫಾರ್ಮೇಶನ್ ನಿಮಗೆ ಸಿಗ್ತದೆ. ಇಲ್ಲದಿದ್ರೆ ಫ್ಲೈಟ್ ನ ಒಳಗಡೆ ಏರೋಸ್ಟೇಸ್ ಏನಿದ್ದಾರೆ ಅವರು ಈ ಇನ್ಫಾರ್ಮೇಶನ್ ಅಥವಾ ಪೇಪರ್ ಅನ್ನ ನಿಮಗೆ ಕೊಡ್ತಾರೆ. ನೀವು ಆನ್ಲೈನ್ ಅಲ್ಲಿ ಕೂಡ ಫಿಲ್ ಮಾಡಬಹುದು ಮತ್ತು ಆಫ್ಲೈನ್ ಅಂದ್ರೆ ಪೇಪರ್ ಅಲ್ಲಿ ಕೂಡ ಫಿಲ್ ಮಾಡಬಹುದು. ಆನ್ಲೈನ್ ಅಲ್ಲಿ ಫಿಲ್ ಮಾಡಿದ್ರೆ ಖಾಲಿ ರೆಫರೆನ್ಸ್ ನಂಬರ್ ಅನ್ನ ನೀವು ಇಮಿಗ್ರೇಷನ್ ಆಫೀಸರ್ಗೆ ತೋರಿಸಿದ್ರೆ ಆಯ್ತು. ಏನು ಕಿರಿಕಿರಿ ಇಲ್ಲ, ಯಾರು ಕೂಡ ಏನು ಪ್ರಾಬ್ಲಮ್ ನಿಮಗೆ ಮಾಡುವುದಿಲ್ಲ. ಆದರೆ ಈ ಕಳ್ಳರು ಡೂಪ್ಲಿಕೇಟ್ ವೆಬ್ಸೈಟ್ ಅನ್ನ ತಯಾರು ಮಾಡಿ ನಿಮಗೆ ಸುಮ್ಮನೆ ಯಾಕೆ ಏರ್ಪೋರ್ಟ್ ಅಲ್ಲಿ ಕಿರಿಕಿರಿ ಅಂತ ನೀವು ಪೇ ಮಾಡಿ ಬಿಡ್ತೀರಾ. ಸೊ ಜಾಗ್ರತೆ. ಈ ಮಾತನ್ನ ಎಲ್ಲ ಪ್ರಯಾಣಿಕರು ಯಾರೆಲ್ಲ ಭಾರತದ ಏರ್ಪೋರ್ಟ್ ಗಳಿಗೆ ಅಥವಾ ಸೀಪೋರ್ಟ್ ಗಳಿಗೆ ಇಳಿತಾರ ಅವರಿಗೆ ಪಾಸ್ ಮಾಡಿ. ಥ್ಯಾಂಕ್ ಯು.